SSC MTS ಹಾಗೂ ಹವಾಲ್ದಾರ್ ಒಳಗಡೆ 8326 ಹುದ್ದೆಗಳಿಗೆ ಹೊಸ ಅರ್ಜಿಯನ್ನು ಕರೆದಾರ. ಅದರದ್ದು ಅಪ್ಲಿಕೇಶನ್ ಯಾವಾಗಿಂದ್ರೆ ಯಾವಾಗೈತಿ, ಅದರದ್ದು ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ಡೇಟ್ ಆಫ್ ಬರ್ತ್ ಏನಿರಬೇಕು, ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ಅದು ಯಾವ ಭಾಷೆ ಒಳಗೆ ಇರ್ತೈತಿ, ಪರೀಕ್ಷಾ ಕೇಂದ್ರಗಳು ನಮ್ಮ ಕರ್ನಾಟಕದೊಳಗೆ ಎಲ್ಲಿದಾವ, ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರನ್ನ ಸ್ನೇಹಜೀವಿ ಆಫೀಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರೆ. ಮಗ್ಗಲ್ಕಿರೋ ಗಂಟೆ ಹೊಡಿದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾವುದೋ ಜಾಬ್ದು ನೋಟಿಫಿಕೇಶನ್ ಆಯಿತು, ಅದ್ರ ಬಗ್ಗೆ ಮಾಹಿತಿ ಆಯಿತು ಹೇಳಿದ ತಕ್ಷಣ ಅದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಶೋ ಆಗುತ್ತೆ. ಎಸ್ ನೋಡ್ಕೊಳ್ರಿ, ಕರೆದಿರ್ತಕ್ಕಂಥದ್ದು ಅಪ್ಲಿಕೇಶನ್ನ ಎಷ್ಟು ಹುದ್ದೆಗಳದಾವ, ಹವಾಲ್ದಾರ್ ಎಷ್ಟದಾವು ಮತ್ತು MTS ಎಷ್ಟದಾವ ನೋಡ್ಕೊಳ್ರಿ. MTS ಒಳಗಡೆ 4887, ಹವಾಲ್ದಾರ್ ಒಳಗಡೆ 3429 ಹುದ್ದೆಗಳದಾವ. ಅಪ್ಲಿಕೇಶನ್ನ ಸ್ಟಾರ್ಟ್ ಆಗೈತಿ 27/6/2024 ಹಿಡ್ಕೊಂಡ 31/7/2024 ಕೊನೆಯ ದಿನಾಂಕ ಐತೆ. ಲಾಸ್ಟ್ ಪೇಮೆಂಟ್ ಡೇಟ, ಕರೆಕ್ಷನ್ ಡೇಟನೂ ಇರ್ತೈತಿ. ಅದನ್ನು ನೋಡ್ಕೊಂತ ಬರ್ರಿ. ಏನೋ ತಪ್ಪಾಗಿತ್ತು ಮಾಡಿತ್ತು ಅಂದ್ರೆ ಕರೆಕ್ಷನ್ ಮಾಡ್ಕೊಳಕ್ಕೆ ಅದು ಡೇಟು ಕೂಡ ಕೊಟ್ಟಿರ್ತಾರೆ. ನೀವು ಸರ್ ಅದು ತಪ್ಪಾಗೈತಿ ಈ ತಪ್ಪಾಗೈತಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಪರೀಕ್ಷೆಗಳು ಯಾವಾಗ ನಡೀತಾವತ್ತಂದ್ರೆ ಅಕ್ಟೋಬರ್ದಿಂದ ನವಂಬರ್ 2024 ಪರೀಕ್ಷೆಗಳು ನಡೀತಾವಂಥೇಳಿ ಈಗಾಗಲೇ ಕೊಟ್ಬಿಟ್ಟಾರ ಅವ್ರು. ಪರೀಕ್ಷೆ ಯಾವಾಗ ನಡೀತೈತಿ ಏನಂತೇಶಿಂದ ನೀವು ಮಧ್ಯೆ ಕೇಳ್ತಿರ್ತೀರಿ. ಅದಕ್ಕಾಗಿ ನೋಡ್ಕೊಳ್ರಿ. ಮತ್ತು ವಯೋಮಿತಿ ನೋಡ್ಕೊಳ್ರಿ. ಇಲ್ಲಿ SSC MTS ಮತ್ತು ಹವಾಲ್ದಾರ ಬೇರೆ ಬೇರೆ ಅಲ್ಲಿ ಹುದ್ದೆಗಳನ್ನ ಶೋ ಮಾಡಿ ತೋರಿಸಿ ನಿಮಗೆ. ಈಗ MTSಗೆ ಡೇಟ್ ಆಫ್ ಬರ್ತ್ ಏನೈತಿ ನೋಡ್ಕೊಳ್ರಿ. ವಯೋಮಿತಿ 18ರಿಂದ 25 ಇರಬೇಕು. ಯಾವ ಡೇಟ್ ಆಫ್ ಬರ್ತ್ ಅಂತ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು ಅದನ್ನು ನೋಡ್ರಿ. 2/8/1999 ಹಿಡ್ಕೊಂಡು 1/8/2006 ಇದ್ರ ಒಳಗೆ ಈ ಮಧ್ಯೆ ಯಾರು ಜನಿಸಿರಿ ಅವರೆಲ್ಲ ಜನರಲ್ ಕಾಸ್ಟ್ದವ್ರ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು SC ST OBCದವರಿಗೆ ಸಡಿಲಿಕೆ ಐತಿ. ST STದವ್ರಿಗೆ 5 ವರ್ಷ ಸಡಿಲಿಕೆ ಐತಿ. OBCದವ್ರಿಗೆ 3 ವರ್ಷ ಸಡಿಲಿಕೆ ಐತಿ. ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ವಯೋಮಿತಿ 18ರಿಂದ 27 ಐತಿ. ಅವರು ಡೇಟ್ ಆಫ್ ಬರ್ತ್ ನೋಡ್ಕೊಳ್ರಿ. 2/8/1997 ಹಿಡ್ಕೊಂಡು 1/8/2006 ಈ ಡೇಟ್ ಆಫ್ ಬರ್ತದ ಮಧ್ಯೆ ಜನಿಸಿರ್ಬೇಕು. ಸೊ ಇದನ್ನು ಬಿಟ್ಟು ಬೇರೆ ಯಾವುದ್ರ ಡೇಟ್ ಆಫ್ ಬರ್ತ್ ಸರ್ ನಂದು 2006 9ನೇ ತಿಂಗಳದಾಗ ಹುಟ್ಟಿನಿ ಅಂದ್ರೆ ನಿಮ್ಮದು ಕೊಡಂಗಿಲ್ಲ. ಮತ್ತು ಮುಂದೆ ಸರ್ ನಾನು 7ನೇ ತಿಂಗಳ 1997 ಹುಟ್ಟಿನಿ ಅಂದ್ರೆ ನಿಮ್ಮದು ಕೊಡಂಗಿಲ್ಲ. ಆಯಿತು. ಎಜುಕೇಷನ್ ಕ್ವಾಲಿಫಿಕೇಷನ್ 10ನೇ ಆಗಿರಬೇಕು. MTSದ 2nd PUC ಆಗಿರಬೇಕು. ಹವಾಲ್ದಾರ್ದ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದಕ್ಕೆ ಫೀ ಐತಿ. 100 ರೂಪಾಯಿ ಚಲನ್ ಐತಿ. ಯಾರಿಗೆ ಅಂದ್ರೆ ಜನರಲ್ ಕಾಸ್ಟ್. ಸೊ ಜನರಲ್ ಕಾಸ್ಟ್ EWS ಪುರುಷ ಅಭ್ಯರ್ಥಿಗಳಿಗೆ ಫೀ ಐತಿ. ಮತ್ತು ಇನ್ನೇನೈತಿ ಮಹಿಳೆಯರಿಗೆ, ವುಮೆನ್ ಕ್ಯಾಂಡಿಡೇಟ್, SC ST ಎಕ್ಸ್ ಸರ್ವಿಸ್ ಮ್ಯಾನ ಇವ್ರಿಗೆ ಯಾರಿಗೂ ಅಪ್ಲಿಕೇಶನ್ ಫೀಯನ್ನು ಇಟ್ಟಿರೋದಿಲ್ಲ. ಇನ್ನು ಪರೀಕ್ಷೆ ಸೆಂಟರ್ಗಳು ಎಲ್ಲಿದಾವಪ್ಪ ನಮ್ಮ ಕರ್ನಾಟಕದೊಳಗಂದ್ರೆ ಇಲ್ಲಿ ನೋಡ್ಕೋಬೋದು. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದು ನಮ್ಮ ಕರ್ನಾಟಕದೊಳಗಿರತಕ್ಕಂಥ ಎಕ್ಸಾಮ್ ಸೆಂಟರ್ಗಳು. ಇಲ್ಲಪ್ಪ ಸರ್ ನಾನು ಮಹಾರಾಷ್ಟ್ರ ಒಳಗೆ ದುಡಿಯಾಕದೀನಿ, ನಾನು ಕೆಲ್ಸಕ್ಕೆ ಬಂದೀನಿ, ಪುನಾದೊಳಗೆ ಅದೀನಿ ಅಂತಂದ್ರೆ ಅಲ್ಲಿ ಬರಿಬೋದು ಅಂತ ಕೇಳಿದ್ರೆ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಅಲ್ಲಿ ಕೂಡ ಪರೀಕ್ಷೆ ಏನೈತಿ, ಪರೀಕ್ಷೆ ಕರ್ನಾಟಕದೊಳಗೆ ನಡಿತೈತಿ. ಅದು ಕನ್ನಡದೊಳಗೆ ನಡಿತೈತಿ. ಕನ್ನಡ ಬಿಟ್ಟ ಬೇರೆ ಬೇರೆ ಲ್ಯಾಂಗ್ವೇಜ್ದಾಗೂ ಬರಿತೀನಿ ಅಂದ್ರೆ ಇಂಗ್ಲೀಷ್, ಹಿಂದಿ, ಮಲಯಾಳಿ, ಮರಾಠಿ ಯಾವ ಬೇಕಾದ ಲ್ಯಾಂಗ್ವೇಜ್ನಾಗೂ ಬರಿಬೋದು. ಆದರೆ ಕನ್ನಡದೊಳಗೂ ಬರೆಯೋಕೆ ಅವಕಾಶ ಐತಿ. SSC MTS ಬಗ್ಗೆ ಕೆಲಸ ಏನಿರ್ತೈತಿ ಎಂತ ಹೇಳ್ಕಿಸಿಂದ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿನಿ. ಅದನ್ನು ಬೇಕಂದ್ರೆ ನೀವು ನೋಡ್ಕೋಬೋದು. ಡ್ಯೂಟಿ ಏನಿರ್ತೈತಿ ಎಂತೇಶಿಂದ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ರಿ. ಎಕ್ಸಾಮ್ ಪ್ಯಾಟರ್ನ ಯಾವ ಥರ ನಡೆಸ್ತಾರಂದ್ರೆ ಸೆಷನ್ 1 ಸೆಷನ್ 2 ಅಂತೇಶಿಂದ ನಡೆಸ್ತಾರೆ. ಅಂದ್ರೆ ಮುಂಜಾನೆ ಮತ್ತು ಆಫ್ಟರ್ನೂನ್. ಆಯಿತಾ. ಮೊದಲಿಗೆ 60 ಕ್ವಶನ್ಗಳು ಇರ್ತಾವೆ. ಇಲ್ಲ 20 ಕ್ವಶನ್ಗಳು 60 ಮಾರ್ಕ್ಸ, 20 ಕ್ವಶನ್ಗಳು 60 ಮಾರ್ಕ್ಸ. ಸೊ ನಂಬರಿಂಗ್ ಆ್ಯಂಡ್ ಮ್ಯಾಥಮೆಟಿಕ, ರೀಸ್ನಿಂಗ್ ಇದು ಫಸ್ಟಿಗೆ ಇರ್ತೈತಿ. ಆ್ಯಂಡ್ ಸೆಕೆಂಡ್ ಏನೈತಿ ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ 25 ಕ್ವಶನ್ಗಳು ಇರ್ತಾವೆ. ಅದಕ್ಕೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತೈತಿ. ಈ ಥರ ಎಕ್ಸಾಮನ್ನು ನಡೆಸ್ತಾರೆ. ಎಲ್ಲನೂ ಕಂಪ್ಯೂಟರ್ ಒಳಗೆ ನಡಿತೈತಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ನಡಿತೈತಿ. CBT. ಫಿಸಿಕಲ್ ಏನಿರ್ತೈತಿಪ್ಪ ಅಂತಂದ್ರೆ ಮೊದಲಿಗೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದ ಬಳಿಕ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ನೋಡ್ಕೊಳ್ರಿ. ಇದು ಹವಾಲ್ದಾರ್ ಹುದ್ದೆಗಳಿಗೆ ಮಾತ್ರ, MTSದವ್ರಿಗೆ ಇರೋಂಗಿಲ್ಲ. ಆಯಿತಾ. ವಾಕಿಂಗ್ ಇರ್ತೈತಿ. ವಾಕಿಂಗ್ 16 ಮೀಟರ್ ಪುರುಷ ಅಭ್ಯರ್ಥಿಗಳಿಗೆ 15 ನಿಮಿಷ ಸಮಯ ಇರ್ತೈತಿ. ಭಾಳ ಆಗ್ತದೆ. ಅಂತ ಹುಡುಗಿಯರಿಗೆ ಏನೈತಿ 1 ಕಿಲೋಮೀಟ್ರ್ ರನ್ನಿಂಗ 20 ನಿಮಿಷ
ಸಮಯ ಐತೆ. ಅಂದ್ರೆ ವಾಕ್ ಆರಾಮಾಗಿ ನಡ್ಕೊತ ಬರ್ಬೋದು. ಎತ್ತರ ನೋಡ್ಕೊಳ್ರಿ, ಪುರುಷ ಅಭ್ಯರ್ಥಿಗಳಿಗೆ 157.5, ಚೆಸ್ಟ್ 81 ಹಿಡ್ಕೊಂಡ ಉಬ್ಬಿಸಿದ್ರೆ 5 ಅಂದರೆ 86 ಆಗ್ಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 152 ಎತ್ತರ ಐತಿ. kg ಇರಬೇಕು, ಇವ್ರ 48 ಮಿನಿಮಮ್ ಆಯಿತಾ. 2 kg ರಿಲ್ಯಾಕ್ಸೇಷನ್ನ ಕೊಡ್ತಾರೆ, ಅಂದರೆ 46 ತನಕ ಇದ್ರೆ ನಡಿತೈತಿ. ಅದು ಯಾವ ಕಾಸ್ಟ್ಗೆ ಅಂತ ನೋಡ್ಕೊಳ್ರಿ. ಈ ಥರ ಫಿಸಿಕಲ್ ಇರ್ತೈತಿ. ಇದಾದ ಮ್ಯಾಗ ಏನೈತಿ, ನಾರ್ಮಲ್ಲಾಗಿ ಮೆಡಿಕಲ್ ಇರ್ತೈತಿ. ಯಾರಿಗೆ ಇದು ಫಿಸಿಕಲ್ಲ ಮೆಡಿಕಲ್ ಅನ್ನೋದು ಏನೈತಿಲ್ಲ, ಇದು ಹವಾಲ್ದಾರ್ ಹುದ್ದೆಗಳಿಗೆ ಮಾತ್ರ, MTSಗೆ ಯಾವುದೂ ಇರೋಂಗಿಲ್ಲ ಆಯಿತಾ. ಸೊ ಇನ್ನು ಇದ್ರದ್ದು ಕೆಲಸ ಏನಿರ್ತೈತಿ ಮತ್ತು ಏನೇನು ಎಂತ ತೇಸಿಂದ ಅದ್ರ ಬಗ್ಗೆ ಒಂದು ಓಲ್ಡಾಗಿ ಹೋದ ವರ್ಷ ಮಾಡಿರ್ತಕ್ಕಂಥ ವಿಡಿಯೋ ಐತಿ, ಅದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಮತ್ತು ಎಲ್ಲರ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂದ್ರೆ ನಮ್ಮ ಸ್ನೇಹಜೀವಿ ಅಕಾಡೆಮಿ ವಿಜಯಪುರದೊಳಗೆ MTS ಮತ್ತು SSCಗೆ ಎರಡಕ್ಕೂ ಯೂಸ್ ಆಗೋ ಥರ ಮತ್ತು RRB ಎಲ್ಲನೂ ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಅನುಕೂಲ ಆಗೋ ರೀತಿ ಒಳಗೆ ನಾವೇನೈತಿ ಕ್ಲಾಸ್ಗಳನ್ನು ಹೇಳಲಾಗುತ್ತೆ. ಅಡ್ಮಿಷನ ಸ್ಟಾರ್ಟ್ ಅದಾವ. ಕ್ಲಾಸ್ಗಳೇನೈತಿ 1/7/2024 ಹಿಡ್ಕೊಂಡ್ರೆ ಕ್ಲಾಸ್ ಸ್ಟಾರ್ಟ್ ಆಕ್ಕವು. ಯಾರು ಆಸಕ್ತರದಿರಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡು ಈಗಿನ ನಿಂತರ ಸ್ಟಡಿ ಮಾಡ್ಕೊತೀರಿ. ಎಕ್ಸಾಮ್ ಬಂದ ಬಳಿಕ 1 ತಿಂಗಳದಾಗ ಓದ್ತೂ ಮಾಡ್ತಂದ್ರೆ ಆಗಂಗಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.